ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಥವಾ ಕಬ್ಬಿಗೆ ನೀಡಲಾಗುವಂತಹ ಈ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಥವಾ FRP ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಸೊ ಈ FRPಯನ್ನು ನಿರ್ಧಾರ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕೇಂದ್ರದ ಮಂತ್ರಿಗಳ ಪರಿಷತ್ತು, ಆಪ್ಷನ್ 2 ಹಣಕಾಸು ಸಚಿವಾಲಯ, ಆಪ್ಷನ್ 3 ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಅಥವಾ ಆಪ್ಷನ್ 4 ಕೃಷಿ ವ್ಯವಹಾರಗಳ ಸಮಿತಿ ಅಂತ ಆಪ್ಷನ್ಗಳನ್ನು ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತ ನೋಡೋದಾದರೆ ಆಪ್ಷನ್ 3 ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಥವಾ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯ ಮೂಲಕ ಈ FRP ಅನ್ನುವ ಈ ಒಂದು ಕಬ್ಬಿಗೆ ನೀಡಲಾಗುವಂತಹ ಬೆಂಬಲ ಬೆಲೆಯನ್ನು ಅನುಮೋದನೆಯನ್ನು ನೀಡಲಾಗುತ್ತೆ ಅಥವಾ ನಿರ್ಧಾರವನ್ನು ಮಾಡಲಾಗುತ್ತೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ನಮಗೆಲ್ಲ ತಿಳಿದ ಹಾಗೆ ಈ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿರುವಂತಹ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಿಂದ ಈ FRPಯನ್ನು ನಿರ್ಧಾರ ಮಾಡಲಾಗುತ್ತೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುವಂತಹ ಜನಗಣತಿ ಅಥವಾ ಸೆನ್ಸಸ್ ಅನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಆಪ್ಷನ್ 1 ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಆಪ್ಷನ್ 2 ರಕ್ಷಣಾ ಸಚಿವಾಲಯ ಅಥವಾ ಡಿಫೆನ್ಸ್ ಮಿನಿಸ್ಟ್ರಿ, ಆಪ್ಷನ್ 3 ಗೃಹ ವ್ಯವಹಾರಗಳ ಸಚಿವಾಲಯ ಅಥವಾ ಆಪ್ಷನ್ 4 ಹಣಕಾಸು ಸಚಿವಾಲಯ ಅಂತ ಇದೆ. ಸೆನ್ಸಸ್ 10 ವರ್ಷಗಳಿಗೊಮ್ಮೆ ನಡೆಸಲಾಗುವಂತಹ ಸೆನ್ಸಸ್ ಕಂಡಕ್ಟ್ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಯಾವ ಸಚಿವಾಲಯಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 IRENA, ಆಪ್ಷನ್ 2 IEA, ಆಪ್ಷನ್ 3 UNEP, ಆಪ್ಷನ್ 4 WEF ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 1 ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ. ಈ ಒಂದು ಸಂಸ್ಥೆಯಿಂದ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ಕನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವ ಸಂಸ್ಥೆಯಿಂದ ವರ್ಲ್ಡ್ ಎನರ್ಜಿ ಔಟ್ಲುಕ್ ಅಂತ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಾನ್ಸಿಷನ್ ಅಂತ ಬಂದರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ IRENA ಅಥವಾ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅನ್ನುವ ಈ ಒಂದು ಸಂಸ್ಥೆಯಿಂದ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಈ ವರದಿಯ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋದಾದರೆ, ಮುಖ್ಯವಾಗಿ ಜಾಗತಿಕ ತಾಪಮಾನ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಹೀಗೆ ಹೆಚ್ಚಳವಾಗ್ತಾ ಇರುವಂತಹ ಈ ಒಂದು ಜಾಗತಿಕ ತಾಪಮಾನವನ್ನು 2030ರವರೆಗೆ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಳದ ಒಂದು ಮಿತಿಯನ್ನು ತಲುಪುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಜಗತ್ತನ್ನು ಅಥವಾ ಜಗತ್ತಿನ ಪ್ರಮುಖ ರಾಷ್ಟ್ರಗಳನ್ನು ಒಂದು ಎಚ್ಚರಿಕೆ ನೀಡುವಂತಹ ಕೆಲಸವನ್ನು ಈ IRENA ಅಥವಾ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಅನ್ನುವ ಏಜೆನ್ಸಿಯಿಂದ ಮಾಡಲಾಗ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಈ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ವರದಿಯನ್ನು ಕೂಡ ಪಬ್ಲಿಷ್ ಮಾಡಲಾಗುತ್ತೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ, ಈ ಪಳೆಯುಳಿಕೆ ಇಂಧನಗಳ ಮೂಲಕ ಈ ಶಕ್ತಿಯನ್ನು ಉತ್ಪಾದನೆ ಮಾಡುವುದನ್ನು ಕಡಿಮೆ ಮಾಡಿ ಈ ರಿನ್ಯೂಯಬಲ್ ಎನರ್ಜಿಗಳು ಅಥವಾ ಪುನರ್ಬಳಕೆ ಮಾಡಬಹುದಾದಂತಹ ಈ ಶಕ್ತಿಯ ಮೂಲಗಳಿಂದ ಶಕ್ತಿಯ ಉತ್ಪಾದನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಜಗತ್ತಿನ ಪ್ರಮುಖ ರಾಷ್ಟ್ರಗಳನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಈ ಒಂದು ಔಟ್ಲುಕ್ ಅನ್ನುವ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡುತ್ತೆ. ಸೊ ಈ ಒಂದು ವರದಿಯಲ್ಲಿ ನೀಡಿದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಪ್ರಕಾರ, ಜಾಗತಿಕ ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಮಿತಿಗೊಳಿಸಬೇಕು ಅಂತಂದರೆ ಸದ್ಯಕ್ಕೆ ಈ 3000 ಗಿಗಾವ್ಯಾಟ್ಗಳಷ್ಟು ಈ ಪುನರ್ಬಳಕೆ ಮಾಡಬಹುದಾದಂತಹ ಒಂದು ಶಕ್ತಿಯ ಉತ್ಪಾದನೆಗಳನ್ನು ಮಾಡಲಾಗ್ತಾ ಇದೆ. ಆದರೆ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಜಾಗತಿಕ ತಾಪಮಾನದ ಮಿತಿಯನ್ನು
ಅಚೀವ್ ಮಾಡಬೇಕು ಅಂತಂದರೆ 2030ರವರೆಗೆ 10,000 ಗೀಗಾವ್ಯಾಟ್ಗಳಷ್ಟು ಪುನರ್ ಬಳಕೆ ಮಾಡಬಹುದಾದಂತಹ ಶಕ್ತಿಯ ಮೂಲಗಳಿಂದ ಶಕ್ತಿಯನ್ನು ಉತ್ಪಾದಿಸಬೇಕು ಅಂತ ಈ ಒಂದು ರೆಕಮೆಂಡೇಶನನ್ನು ಅಥವಾ ಶಿಫಾರಸನ್ನು ಈ IRENA ಅನ್ನುವ ಸಂಸ್ಥೆಯಿಂದ ನೀಡಲಾಗಿದೆ ಈ ಒಂದು ವರದಿಯಲ್ಲಿ. ಸೊ ಅಂದರೆ ಜಾಗತಿಕವಾಗಿ ವಾರ್ಷಿಕವಾಗಿ ಸರಾಸರಿ 1,000 ಗೀಗಾವ್ಯಾಟ್ಗಳಷ್ಟು ಈ ಒಂದು ಪುನರ್ಬಳಕೆ ಮಾಡಬಹುದಾದಂತಹ ಶಕ್ತಿಯ ಮೂಲಗಳಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಬೇಕು. ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಂದರೆ ಈ ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾದಂತಹ ಈ ಅಲ್ಟರ್ನೇಟ್ ಎನರ್ಜಿ ಸೋರ್ಸಸ್ಗಳಿಂದ ಈ ಪಳೆಯುಳಿಕೆ ಇಂಧನಗಳನ್ನು ಹೊರತುಪಡಿಸಿ ಉಳಿದಂತೆ ಈ ಒಂದು ಅಲ್ಟರ್ನೇಟ್ ಎನರ್ಜಿ ಸೋರ್ಸಸ್ಗಳಿಂದ ಶಕ್ತಿಯನ್ನು ಉತ್ಪಾದನೆ ಮಾಡುವುದರಿಂದ ಜಾಗತಿಕ ತಾಪಮಾನವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಅಂತ ಈ ಒಂದು ಅಂಶವನ್ನು ಈ ವರದಿಯಲ್ಲಿ ನೀಡ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಒಂದು IRENA ಇನ್ನೂ ಹೆಚ್ಚಿನ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಒಂದು ಸಂಸ್ಥೆ ಏನಿದೆ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂತಹ, ಅದರಲ್ಲೂ ಕೂಡ ಸುಸ್ಥಿರ ಇಂಧನಗಳನ್ನು ಅವುಗಳ ಭವಿಷ್ಯವನ್ನು ಎನ್ಶೋರ್ ಮಾಡುವಂತಹ, ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. 2009 ಜನವರಿ 26ರಲ್ಲಿ ಜರ್ಮನಿಯ ಬಾನ್ ಅನ್ನುವ ನಗರದಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾದಂತಹ ಈ ಒಂದು IRENA ಅನ್ನುವ ಸಂಸ್ಥೆ, ಇದರ ಹೆಡ್ ಕ್ವಾರ್ಟರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನುವ ದೇಶದ ಅಬುಧಾಬಿ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಸದ್ಯಕ್ಕೆ ಜಗತ್ತಿನಾದ್ಯಂತ ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳನ್ನು ಇನ್ಕ್ಲೂಡ್ ಮಾಡಿದಂತೆ ಸೇರಿಸಿಕೊಂಡಂತೆ 166 ದೇಶಗಳನ್ನು ಈ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಈ ಒಂದು ಸಂಸ್ಥೆ ಸದಸ್ಯರನ್ನಾಗಿ ಹೊಂದಿದೆ. 2009ರಲ್ಲಿ ಭಾರತವು ಈ ಒಂದು ಸಂಸ್ಥೆಯ 77ನೇ ಸ್ಥಾಪಕ ಸದಸ್ಯರಾಗಿ ಸೇರಿಕೊಂಡಿತು ಅಂತ ಈ ಒಂದು ಇನ್ಫಾರ್ಮೇಷನನ್ನು ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ ಅನ್ನುವ ವರದಿಯನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂದರೆ, ಸೊ ಆನ್ಸರ್ ಏನಿರುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಅಥವಾ IRENA. ಅದೇ ರೀತಿಯಾಗಿ ಇನ್ನೊಂದು ಕನ್ಫ್ಯೂಸ್ ಆಗುವಂತಹ ವಿಷಯನ ಕೂಡ ಪ್ರಶ್ನೆಯಲ್ಲೇ ಡಿಸ್ಕಸ್ ಮಾಡಿದ್ವಿ. ವರ್ಲ್ಡ್ ಎನರ್ಜಿ ಔಟ್ಲುಕ್ ಅನ್ನುವ ಒಂದು ವರದಿಯನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯಾಗಿದೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇವೆರಡು ಬೇರೆ ಬೇರೆಯಾದಂತಹ ವರದಿಯಾಗಿವೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಭಾರತದಲ್ಲಿ ಪ್ರಮುಖವಾದಂತಹ ಪಾಸ್ಗಳನ್ನು ಮತ್ತು ಅವುಗಳು ಲೊಕೇಟ್ ಆಗಿರುವಂತಹ ರಾಜ್ಯಗಳನ್ನು ಈ ಒಂದು ಪಟ್ಟಿಯಲ್ಲಿ ನೀಡಲಾಗಿದೆ. ಇದರಲ್ಲಿ ಸರಿಯಾಗಿ ಹೊಂದಿಕೆಯಾದಂತಹ ಪಟ್ಟಿ ಯಾವುದು ಅಂತ, ಆಪ್ಷನ್ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಶಿಪ್ಕಿಲಾ, ಇದು ಹಿಮಾಚಲ್ ಪ್ರದೇಶದಲ್ಲಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2 ನಾಥುಲಾ ಅನ್ನುವ ಪಾಸ್, ಇದು ಸಿಕ್ಕಿಂನಲ್ಲಿದೆ ಅಂತ ಇದೆ. ಆಪ್ಷನ್ 3 ಜಲೆಪ್ಲಾ ಅನ್ನುವ ಈ ಒಂದು ಪಾಸ್, ಇದು ಕೂಡ ಸಿಕ್ಕಿಂನಲ್ಲಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 4. ಈ ಮೇಲೆ ತಿಳಿಸಲಾದಂತಹ ಎಲ್ಲ ಆಪ್ಷನ್ಗಳು ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಅಂದರೆ ಹಿಮಾಚಲ್ ಪ್ರದೇಶದಲ್ಲಿ ಶಿಪ್ಕಿಲಾ ಪಾಸ್ ಇದೆ, ಸಿಕ್ಕಿಂನಲ್ಲಿ ನಾಥುಲಾ ಮತ್ತು ಜಲೆಪ್ಲಾ ಪಾಸ್ಗಳು ಲೊಕೇಟ್ ಆಗಿವೆ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಇನ್ನು ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಾಥುಲಾ ಪಾಸ್ನಲ್ಲಿ ಅಂದರೆ ಸಿಕ್ಕಿಂನಲ್ಲಿರುವಂತಹ ಈ ನಾಥುಲಾ ಪಾಸ್ನಲ್ಲಿ ಭಾರೀ ಹಿಮಕುಸಿತ ಸಂಭವಿಸಿದೆ ಅಂತ, ಅಷ್ಟೇ ಅಲ್ಲದೆ ಆ ಒಂದು ಹಿಮಕುಸಿತದಿಂದಾಗಿ ಪ್ರವಾಸಿಗರು ಸಿಕ್ಕಿಬಿದ್ದಿದ್ದಾರೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಎಕ್ಸಾಮ್ಗಳಲ್ಲಿ ಈ ಪಾಸಸ್ಗಳ ಕುರಿತಾದಂತಹ ಮತ್ತು ಅವುಗಳ ಲೊಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕ್ವಶನ್ ಆಗಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಆರ್ಟಿಕಲ್ನಲ್ಲಿ ಪ್ರಮುಖವಾಗಿ ಡಿಸ್ಕಸ್ ಮಾಡಲಾಗುವಂತಹ ಎಲ್ಲ ಪಾಸ್ಗಳನ್ನು ಕೂಡ ಅವುಗಳ ಲೊಕೇಶನನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಮುಖ್ಯವಾಗಿ ಈ ನಾಥುಲಾ ಅನ್ನುವ ಪಾಸ್ ಪೂರ್ವ ಸಿಕ್ಕಿಂ ಜಿಲ್ಲೆಯ ಹಿಮಾಲಯದಲ್ಲಿರುವಂತಹ ಮೌಂಟೇನ್ ಪಾಸ್ ಆಗಿ ಗುರುತಿಸಿಕೊಳ್ಳುತ್ತದೆ. ನೆನ್ಪಿಟ್ಕೊಳ್ಳಿ, ನಾಥುಲಾ ಪಾಸ್ ಇದು ಲೊಕೇಟ್ ಆಗಿರುವಂತಹ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ ರಾಜ್ಯ ಆಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 4,302 ಮೀಟರ್ ಎತ್ತರದಲ್ಲಿರುವಂತಹ ಈ ನಾಥುಲಾ ಪಾಸ್ ವಿಶ್ವದ ಅತಿ ಎತ್ತರದ ಮೋಟಾರು ಚಲಿಸುವಂತಹ ರಸ್ತೆಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಾಥುಲಾ ಪಾಸ್ ಇದು ಲೊಕೇಟ್ ಆಗಿರುವಂತಹ ರಾಜ್ಯ ಯಾವುದು ಅಂತಂದರೆ ಸಿಕ್ಕಿಂ ಆಗಿದೆ.
ಅಷ್ಟೇ ಅಲ್ಲದೆ ಪ್ರಾಚೀನ ಸಿಲ್ಕ್ ರೋಡ್ನ ಭಾಗವಾಗಿ ಕೂಡ ಈ ನಾಥುಲಾ ಪಾಸ್ ಗುರುತಿಸಿಕೊಳ್ತಾ ಇದ್ದು, ಮುಖ್ಯವಾಗಿ ಈ ಭಾರತ ಸಿಕ್ಕಿಮನ್ನು ಚೀನಾದ ಟಿಬೆಟ್ ಸ್ವಾಯತ್ತ ಪ್ರದೇಶದೊಂದಿಗೆ ಸಂಪರ್ಕಿಸುವಂತಹ ಪ್ರಮುಖವಾದಂತಹ ರಸ್ತೆ ಅಥವಾ ಪಾಸ್ ಆಗಿದೆ. ಭಾರತ ಮತ್ತು ಚೀನಾದ ನಡುವಿನ ಈ 3 ಪ್ರಮುಖವಾದಂತಹ ವ್ಯಾಪಾರದ ಗಡಿಗಳ ಚೆಕ್ ಪೋಸ್ಟ್ಗಳಲ್ಲಿ ಈ ನಾಥುಲಾ ಪಾಸ್ ಕೂಡ ಒಂದಾಗಿದ್ದು, ಇತರ ಪಾಸ್ಗಳನ್ನು ನೋಡೋದಾದರೆ ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಶಿಪ್ಕಿಲಾ ಪಾಸ್ ಮತ್ತು ಉತ್ತರಾಖಂಡದಲ್ಲಿರುವಂತಹ ಲಿಪು ಲೇಕ್ ಅನ್ನುವ ಚೆಕ್ ಪೋಸ್ಟ್ಗಳು ಭಾರತ ಮತ್ತು ಚೀನಾದ ನಡುವಿನ ವ್ಯಾಪಾರದ ಗಡಿಯನ್ನು ಹಂಚಿಕೊಳ್ಳುವಂತಹ ಪೋಸ್ಟ್ ಅಥವಾ ಚೆಕ್ ಪೋಸ್ಟ್ಗಳಾಗಿವೆ. ಸೊ ಇವುಗಳ ಲೊಕೇಶನನ್ನು ಕೂಡ ಮುಂದಿನ ಸ್ಲೈಡ್ನಲ್ಲಿ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ 1962ರಲ್ಲಿ ಭಾರತ ಮತ್ತು ಚೀನಾದ ಯುದ್ಧದ ನಂತರ ಈ ನಾಥುಲಾ ಪಾಸನ್ನು ಬ್ಯಾನ್ ಮಾಡಲಾಗಿತ್ತು ಅಥವಾ ಬಂದ್ ಮಾಡಲಾಗಿತ್ತು. ನಂತರ ದ್ವಿಪಕ್ಷೀಯವಾದಂತಹ ವ್ಯಾಪಾರ ಒಪ್ಪಂದಗಳ ನಂತರ 2006ರಲ್ಲಿ ಇದನ್ನು ಮರಳಿ ಸ್ಥಾಪನೆ ಮಾಡಿ ಅಥವಾ ಇದನ್ನು ಓಪನ್ ಮಾಡಲಾಯಿತು. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ನಾಥುಲಾ ಪಾಸ್, ಶಿಪ್ಕಿಲಾ ಪಾಸ್ ಮತ್ತು ಜಲೇಪ್ಲಾ ಪಾಸ್ ಮತ್ತು ಲಿಪು ಲೇಕ್ ಬಗ್ಗೆ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಈ ಒಂದು ಸಿಕ್ಕಿಂ ರಾಜ್ಯದಲ್ಲಿರುವಂತಹ ನಾಥುಲಾ ಪಾಸ್ ಮತ್ತು ಜಲೇಪ್ಲಾ ಪಾಸ್ಗಳನ್ನು ಇಲ್ಲಿ ಲೊಕೇಟ್ ಮಾಡಲಾಗಿದೆ, ನೋಡ್ಬೋದು ನೀವು. ಸೊ ಇದನ್ನು ಝೂಮ್ ಮಾಡಿ ನೋಡಿದಾಗ ಕ್ಲಿಯರ್ ಆಗುತ್ತೆ. ಸಿಕ್ಕಿಂನಲ್ಲಿರುವಂತಹ ಈ ನಾಥುಲಾ ಪಾಸ್ ಸಿಕ್ಕಿಂನ ಉತ್ತರ ಭಾಗದಲ್ಲಿರುವಂತಹ ನಾಥುಲಾ ಪಾಸ್ ಮತ್ತು ಅದರ ದಕ್ಷಿಣ ಭಾಗದಲ್ಲಿರುವಂತಹ ಇನ್ನೊಂದು ಮೌಂಟನ್ ಪಾಸ್, ಅದು ಜಲೇಪ್ಲಾ ಅಂತ ನೆನ್ಪಿಟ್ಕೊಳ್ಳಿ. ಜಲೇಪ್ಲಾ ಮತ್ತು ನಾಥುಲಾ ಪಾಸ್ ಇವೆರಡು ಸಿಕ್ಕಿಂ ರಾಜ್ಯದಲ್ಲಿವೆ. ಅದೇ ರೀತಿಯಾಗಿ ಇನ್ನೊಂದು ಪಾಸನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಶಿಪ್ಕಿಲಾ ಅನ್ನುವ ಪಾಸ್ ಇಲ್ಲಿ ಲೊಕೇಟ್ ಆಗಿದೆ. ನಂತರ ಉತ್ತರಾಖಂಡದಲ್ಲಿರುವಂತಹ ಲಿಪು ಲೇಕ್ ಪಾಸನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಲೊಕೇಟ್ ಆದಂತಹ ಪಾಸ್ ಲಿಪು ಲೇಕ್ ಪಾಸ್ ಆಗಿದೆ. ಸೊ ಉತ್ತರಾಖಂಡದಲ್ಲಿ ಈ ರೀತಿಯಾದಂತಹ ಲಿಪು ಲೇಕ್ ಪಾಸ್, ಮುಲಿಂಗ್ ಪಾಸ್, ಮಾನಾ ಪಾಸ್, ಮಂಕ್ಷಾದೂರ ಮತ್ತು ಈ ನೀತಿ ಪಾಸ್ ಅನ್ನುವ ಪ್ರಮುಖ ಮೌಂಟನ್ ಪಾಸ್ಗಳು ಈ ಉತ್ತರಾಖಂಡದಲ್ಲಿ ಲೊಕೇಟ್ ಆಗಿವೆ. ಅದೇ ರೀತಿಯಾಗಿ ಸಿಕ್ಕಿಂನಲ್ಲಿ 2 ಪ್ರಮುಖವಾದಂತಹ ಮೌಂಟನ್ ಪಾಸ್ಗಳಿದ್ದು ಜಲೇಪ್ಲಾ ಮತ್ತು ನಾಥುಲಾ ಅಂತ. ಸೊ ಉತ್ತರದಲ್ಲಿ ನಾಥುಲಾ ಮತ್ತು ದಕ್ಷಿಣದ ಸಿಕ್ಕಿಂ ಭಾಗದಲ್ಲಿ ಜಲೇಪ್ಲಾ ಅನ್ನುವ ಪಾಸ್ ಲೊಕೇಟ್ ಆಗಿವೆ. ಅದೇ ರೀತಿಯಾಗಿ ಹಿಮಾಚಲ್ ಪ್ರದೇಶದಲ್ಲಿ ಶಿಪ್ಕಿಲಾ ಪಾಸ್, ರೋಹ್ತಂಗ್ ಪಾಸ್, ದೇಪ್ಸಾ ಪಾಸ್ ಮತ್ತು ಬಾರಾಲಾಚ್ಲಾ ಪಾಸ್ ಅನ್ನುವ 4 ಪ್ರಮುಖವಾದಂತಹ ಪಾಸ್ಗಳನ್ನು ನಾವು ಹಿಮಾಚಲ್ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಸೊ ಇವುಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಇಮೇಜನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಉಳಿದಂತೆ ಎಲ್ಲ ರಾಜ್ಯಗಳಲ್ಲಿರುವಂತಹ ಪಾಸ್ಗಳನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ವಾಣಿಜ್ಯ ಬ್ಯಾಂಕ್ಗೆ ಚುನಾವಣಾ ಬಾಂಡ್ಗಳನ್ನು ಹಂಚುವಂತಹ ಒಂದು ರೈಟನ್ನು ಅಥವಾ ಅಧಿಕಾರವನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ 2 HDFC ಬ್ಯಾಂಕ್, ಆಪ್ಷನ್ 3 SBI ಬ್ಯಾಂಕ್ ಅಥವಾ ಆಪ್ಷನ್ 4 ICICI ಬ್ಯಾಂಕ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 SBI ಬ್ಯಾಂಕ್ಗೆ ಮಾತ್ರ ಭಾರತದಲ್ಲಿ ಈ ಚುನಾವಣಾ ಬಾಂಡ್ಗಳನ್ನು ವಿತರಿಸುವಂಥ ಹಕ್ಕನ್ನು SBI ಬ್ಯಾಂಕ್ಗೆ ಮಾತ್ರ ನೀಡಲಾಗಿದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ SBI ಬ್ಯಾಂಕ್ನಿಂದ 26ನೇ ಹಂತದ ಎಲೆಕ್ಟ್ರಲ್ ಬಾಂಡ್ಗಳನ್ನು ಅಥವಾ ಚುನಾವಣಾ ಬಾಂಡ್ಗಳನ್ನು ಮಾರಾಟ ಮಾಡಲಾಗುವುದು. ಅಧಿಕೃತವಾಗಿ ಈ ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿಸುವಂತಹ ಉದ್ದೇಶ ಇರುವಂತಹ ವ್ಯಕ್ತಿಗಳು ಅಥವಾ ಕಂಪನಿಗಳು 10 ದಿನಗಳವರೆಗೆ ಈ ಒಂದು ಚುನಾವಣಾ ಬಾಂಡ್ಗಳನ್ನು ಪಡೆದುಕೊಂಡು ಈ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ಸ್ಗಳನ್ನು ನೀಡಬಹುದು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಚುನಾವಣಾ ಬಾಂಡ್ಗಳು ಅಂದರೆ ಏನು ಮತ್ತು ಇವುಗಳ ಅವಶ್ಯಕತೆ ಏನಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಈ ಕಂಪನಿಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಭಾರತೀಯ ನಾಗರಿಕರಾಗಿರ್ಬೋದು, ಇವರು ಈ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡು, ಅಂದರೆ SBIನಿಂದ ವಿತರಿಸಲಾಗುವಂತಹ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡು, ಇಂತಿಷ್ಟು ಹಣದ ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡು ಅವರಿಗೆ ಅವಶ್ಯಕ ಇರುವಂತಹ ಅಥವಾ ಅವರಿಗೆ ಬೇಕಾದಂತಹ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ಸ್ಗಳನ್ನು, ಚುನಾವಣೆಗಾಗಿ ಫಂಡಿಂಗ್ಸ್ಗಳನ್ನು ನೀಡುವಂತಹ ಒಂದು ಅವಕಾಶವನ್ನು ಭಾರತ ಸರ್ಕಾರದಿಂದ ಮಾಡಲಾಗಿದೆ. ಸೊ 2018ರಲ್ಲಿ ಮೊದಲ ಬಾರಿಗೆ ಈ ಎಲೆಕ್ಟ್ರಲ್ ಬಾಂಡ್ಗಳನ್ನು ಅಥವಾ ಈ ಚುನಾವಣಾ ಬಾಂಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಮುಖ್ಯವಾಗಿ ಈ ಬೇರರ್ ಸಾಧನವಾಗಿ ಬಳಸಲಾಗುವಂತಹ ಈ ಚುನಾವಣಾ ಬಾಂಡ್ಗಳನ್ನು ಭಾರತೀಯ ಪ್ರಜೆಗಳು ಮತ್ತು ಭಾರತದಲ್ಲಿ ಸಂಘಟಿತವಾದಂತಹ
ಈ ಕಂಪನಿಗಳಿಂದ ಖರೀದಿಸಬಹುದಾದಂತಹ ಪ್ರಾಮಿಸರಿ ನೋಟ್ ಆಗಿ ಈ ಎಲೆಕ್ಟ್ರಲ್ ಬಾಂಡ್ಸ್ಗಳು ಗುರುತಿಸಿಕೊಳ್ಳುತ್ತವೆ. ಸೊ ಯಾವುದೇ ರೀತಿಯಾಗಿ ಭಾರತದ ನಾಗರಿಕರು ಮತ್ತು ಕಾರ್ಪೊರೇಟ್ ಕಂಪನಿಗಳು ಈ ಬಾಂಡ್ಗಳನ್ನು ಡಿನಾಮಿನೇಷನನ್ನು ಹೊಂದಿದಂತಹ ಬಾಂಡ್ಗಳನ್ನು ಈ SBIನಿಂದ ಖರೀದಿ ಮಾಡಿಕೊಂಡು ಅರ್ಹ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡಬಹುದಾದಂತಹ ಅವಕಾಶವನ್ನು 2018ರಿಂದ ಭಾರತದ ಕೇಂದ್ರ ಸರ್ಕಾರ ಮಾಡಿಕೊಡ್ತಾ ಇದೆ. ಸೊ ಬ್ಯಾಂಕ್ ನೋಟುಗಳಿಗೆ ಹೋಲಿಸುವಂತಹ ಈ ಬಾಂಡ್ಗಳು ಅವರಿಗೆ ಅವಶ್ಯಕ ಇರುವಂತಹ ಈ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ಸ್ಗಳನ್ನು ನೀಡುವುದಕ್ಕೆ ಈ ಚುನಾವಣಾ ಬಾಂಡ್ಗಳನ್ನು ಬಳಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಬಾಂಡ್ಗಳನ್ನು ಡಿಜಿಟಲ್ ರೂಪದಲ್ಲಿ ಅಥವಾ ಚೆಕ್ಗಳ ಮೂಲಕ ಖರೀದಿಸುವಂತಹ ಅನುಕೂಲವನ್ನು ಕೂಡ SBI ಮಾಡಿಕೊಡ್ತಾ ಇದೆ. ಮುಖ್ಯವಾಗಿ ಭಾರತದಲ್ಲಿ ಸದ್ಯಕ್ಕೆ ಅವೈಲೇಬಲ್ ಆಗಿರುವಂತಹ ಈ ಚುನಾವಣಾ ಬಾಂಡ್ಗಳು 1000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ ರೂಪಾಯಿಗಳ ಒಂದು ಡಿನಾಮಿನೇಷನ್ನಲ್ಲಿ ಈ ಒಂದು ಬಾಂಡ್ಗಳನ್ನು ಖರೀದಿ ಮಾಡಿಕೊಂಡು ಈ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ಸ್ಗಳನ್ನು ನೀಡಬಹುದಾಗಿರುತ್ತೆ. ಸೊ ತ್ರೈಮಾಸಿಕ ಅಂದರೆ 3 ತಿಂಗಳಿಗೊಮ್ಮೆ ಈ ಒಂದು 10 ದಿನಗಳವರೆಗೆ SBI ಬ್ಯಾಂಕ್ಗಳಿಂದ ಅಥವಾ ಇದರ ಬ್ರ್ಯಾಂಚ್ಗಳಿಂದ ಈ ಚುನಾವಣಾ ಬಾಂಡ್ಗಳನ್ನು ವಿತರಿಸಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಭಾರತದಲ್ಲಿ ಈ ಒಂದು ಚುನಾವಣಾ ಬಾಂಡ್ಗಳನ್ನು ಹಂಚುವಂತಹ ಏಕೈಕ ಬ್ಯಾಂಕ್ ಯಾವುದು ಅಂತಂದರೆ SBI ಆಗಿ ಗುರುತಿಸಿಕೊಳ್ಳುತ್ತದೆ. ಈ ಚುನಾವಣಾ ಬಾಂಡುಗಳನ್ನು ಖರೀದಿ ಮಾಡಿದ ನಂತರ 15 ದಿನಗಳ ವ್ಯಾಲಿಡಿಟಿಗಳನ್ನು ಈ ಚುನಾವಣಾ ಬಾಂಡ್ಗಳು ಹೊಂದಿರುತ್ತವೆ. ಅಷ್ಟೇ ಅಲ್ಲದೆ 15 ದಿನಗಳವರೆಗೆ ಈ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡುವುದಕ್ಕೆ ಈ ಬಾಂಡ್ಗಳನ್ನು ಬಳಸಬಹುದಾಗಿರುತ್ತೆ. ಸೊ ದ್ಯಾಟ್ ವಾಸ್ ಡೀಟೇಲ್ ಇನ್ಫಾರ್ಮೇಷನ್ ಆಫ್ ಚುನಾವಣಾ ಬಾಂಡ್ ಅಥವಾ ಎಲೆಕ್ಟ್ರಲ್ ಬಾಂಡ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯವನ್ನು ಮಿನಿ ಕಾಜಿರಂಗ ಅಂತ ಕೂಡ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ, ಆಪ್ಷನ್ 2 ದೇಹಿಂಗ್ ಪಟ್ಕಾಯ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ಅಭಯಾರಣ್ಯ, ಆಪ್ಷನ್ 3 ಭಗವಾನ್ ಮಹಾವೀರ್ ಅಭಯಾರಣ್ಯ, ಆಪ್ಷನ್ 4 ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಅಂತ ಇದೆ. ಮಿನಿ ಕಾಜಿರಂಗ ಅಂತ ಕರೆಸಿಕೊಳ್ಳುವಂತಹ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತಂದರೆ ಆಪ್ಷನ್ 1 ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ. ಇದು ಅಸ್ಸಾಂನಲ್ಲಿದೆ. ಸೊ ಇದನ್ನು ಮಿನಿ ಕಾಜಿರಂಗ ಅಂತ ಕೂಡ ಗುರುತಿಸಲಾಗುತ್ತೆ. ಉಳಿದಂತೆ ದೇಹಿಂಗ್ ಪಟ್ಕಾಯ್ ಅನ್ನುವ ವನ್ಯಜೀವಿ ಅಭಯಾರಣ್ಯ ಕೂಡ ಅಸ್ಸಾಂನಲ್ಲಿದೆ. ಅದೇ ರೀತಿಯಾಗಿ ಭಗವಾನ್ ಮಹಾವೀರ್ ವನ್ಯಜೀವಿ ಅಭಯಾರಣ್ಯ ಇದು ಗೋವಾದಲ್ಲಿ ಲೊಕೇಟ್ ಆಗಿರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಪೆರಿಯಾರ್ ಅನ್ನುವ ವನ್ಯಜೀವಿ ಅಭಯಾರಣ್ಯ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ. ಇದು ಕೇರಳದಲ್ಲಿ ಲೊಕೇಟ್ ಆದಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ಸೊ ಮಿನಿ ಕಾಜಿರಂಗ ಅಂದರೆ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯಕ್ಕೆ ನೀಡಲಾದಂತಹ ಈ ಫಂಡಿಂಗ್ಸ್ಗಳಾಗಿರ್ಬೋದು, ಅದರ ಇತರ ವೆಚ್ಚಗಳಾಗಿರ್ಬೋದು, ಇವುಗಳಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆಗಳಿಲ್ಲ ಅಥವಾ ಟ್ಯಾಲಿ ಆಗ್ತಾ ಇಲ್ಲ ಅಂತ ಈ RTI ಕಾರ್ಯಕರ್ತರೊಬ್ಬರಿಂದ ಫ್ಲ್ಯಾಗ್ ಮಾಡಲಾಗಿತ್ತು, ಅಂದರೆ ಹೈಲೈಟ್ ಮಾಡಲಾಗಿತ್ತು. ಸೊ ಹೀಗಾಗಿ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಅಸ್ಸಾಂ ರಾಜ್ಯದ ಮೋರಿಗಾಂವ್ ಜಿಲ್ಲೆಯಲ್ಲಿರುವಂತಹ ಮತ್ತು ಬ್ರಹ್ಮಪುತ್ರ ನದಿಯ ಪ್ರವಾಹ ಬಯಲಿನಲ್ಲಿ ಲೊಕೇಟ್ ಆದಂತಹ ವನ್ಯಜೀವಿ ಅಭಯಾರಣ್ಯ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ ಆಗಿ ಗುರುತಿಸಿಕೊಳ್ಳುತ್ತೆ. ಮುಖ್ಯವಾಗಿ ಒಂದು ಕೊಂಬಿನ ಗೆಂಡಾಮೃಗಗಳ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದಂತಹ, ವಿಶ್ವದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದಂತಹ ಎರಡನೇ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ ಅಥವಾ ಅಭಯಾರಣ್ಯ ಈ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಮೊದಲನೇದು ಅಸ್ಸಾಂನಲ್ಲಿರುವಂತಹ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅತಿ ಹೆಚ್ಚಾದಂತಹ ಗೆಂಡಾಮೃಗಗಳನ್ನು ಹೊಂದಿದಂತಹ ಸಂಖ್ಯೆಗಳನ್ನು ಹೊಂದಿದಂತಹ ಒಂದು ಅಭಯಾರಣ್ಯ ಆಗಿ ಗುರುತಿಸಿಕೊಳ್ಳುತ್ತದೆ. ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೆನಪಿಟ್ಕೊಳ್ಳಿ, ಇದು ಕೂಡ ಅಸ್ಸಾಂನಲ್ಲಿದೆ. ಸೊ ಅಷ್ಟೇ ಅಲ್ಲದೆ ಈ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ ಅದರ ಭೂದೃಶ್ಯ ಅಥವಾ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಮತ್ತು ಅಲ್ಲಿ ಕಂಡುಬರುವಂತಹ ಒಂದು ಕೊಂಬಿನ ಗೆಂಡಾಮೃಗದ ಒಂದು ಗಣನೀಯ ಸಂಖ್ಯೆಯ ಕಾರಣದಿಂದಾಗಿ ಮಿನಿ ಕಾಜಿರಂಗ ಅಂತ ಕೂಡ ಗುರುತಿಸಿಕೊಳ್ಳುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಮಿನಿ ಕಾಜಿರಂಗ ಅಂತ ಕರೆಸಿಕೊಳ್ಳುವಂತಹ ಅಸ್ಸಾಂನ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತಂದರೆ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಪೋಬಿದೊರಾ ವನ್ಯಜೀವಿ ಅಭಯಾರಣ್ಯ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಲೊಕೇಟ್ ಆದಂತಹ ರಾಜ್ಯ ಯಾವುದು ಅಂತ ಕೇಳ್ಬೋದು. ಅಷ್ಟೇ ಅಲ್ಲದೆ ಈ ಮಿನಿ ಕಾಜಿರಂಗ ಅಂತ ಗುರುತಿಸಿಕೊಳ್ಳುವಂತಹ ಈ ಅಭಯಾರಣ್ಯ ಯಾವುದು ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು.
ಮತ್ತು ಇನ್ನು ಕಾಜಿರಂಗಾದ ಬಗ್ಗೆ ತಿಳ್ಕೊಳ್ಳೋದಾದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಜಗತ್ತಿನಲ್ಲಿ ಅತಿ ಹೆಚ್ಚಾದಂತಹ ಒಂದು ಕೊಂಬಿನ ಗೆಂಡಾಮೃಗಗಳ ಸಂಖ್ಯೆಯನ್ನು ಹೊಂದಿದಂತಹ ಒಂದು ಅಭಯಾರಣ್ಯ ಆಗಿದೆ ಅಂತ ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕಾಮರಾಜರ್ ಅನ್ನುವ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದಂತಹ ಈ ಒಂದು ಪೋರ್ಟ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೇರಳ, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಗುಜರಾತ್ ಅಥವಾ ಆಪ್ಷನ್ 4 ತಮಿಳುನಾಡು ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 4 ತಮಿಳುನಾಡಿನಲ್ಲಿ ಈ ಕಾಮರಾಜರ್ ಅನ್ನುವ ಬಂದರು ಲೊಕೇಟ್ ಆಗಿದೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಕಾಮರಾಜರ್ ಅನ್ನುವ ಬಂದರು ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇತ್ತು, ನ್ಯೂಸ್ನಲ್ಲಿ ಯಾಕೆ ಬಂದಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಾಮರಾಜರ್ ಪೋರ್ಟ್ನ ಲಿಮಿಟೆಡ್ನ ಈ ಮೊದಲಿಗೆ ಈ ಕಾಮರಾಜರ್ ಬಂದರು ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಕಾಮರಾಜರ್ ಪೋರ್ಟ್ ಲಿಮಿಟೆಡ್ನ ಅಧ್ಯಕ್ಷರಿಂದ ಈ ಕ್ಯಾಪಿಟಲ್ ಡ್ರೆಡ್ಜಿಂಗ್ ಇದರ 6ನೇ ಹಂತದ ಅಡಿಯಲ್ಲಿ ಈ ಒಂದು ಬಂದರನ್ನು ಅಭಿವೃದ್ಧಿಪಡಿಸಲಾಗುವುದು. ಅಂದರೆ ಈ ಒಂದು ಬಂದರಿನಲ್ಲಿ ಸಾಕಷ್ಟು ದೊಡ್ಡ ಗಾತ್ರದ ಹಡಗುಗಳು ಮತ್ತು ಬೃಹತ್ ಕಂಟೈನರ್ಗಳನ್ನು ಹೊಂದಿದಂತಹ ಹಡಗುಗಳನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಗ್ತಾ ಇದೆ ಅಂತ, ಮತ್ತು 18 ಮೀಟರ್ ಹೆಚ್ಚಿನ ಒಂದು ಬೃಹತ್ ಯೋಜನೆಯ ಈ ಕಾಮರಾಜರ್ ಬಂದರು ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಾಮರಾಜರ್ ಪೋರ್ಟ್ ಲಿಮಿಟೆಡ್ನ ಅಧ್ಯಕ್ಷರಿಂದ ಈ ಕ್ಯಾಪಿಟಲ್ ಡ್ರೆಡ್ಜಿಂಗ್ ಇದರ 6ನೇ ಹಂತದ ಅಭಿವೃದ್ಧಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದ್ದು, ಅತಿ ಶೀಘ್ರದಲ್ಲೇ ಕೇಪ್ ಗಾತ್ರದ ಅತಿ ದೊಡ್ಡ ಗಾತ್ರದ ಹಡಗುಗಳು ಮತ್ತು ಬೃಹತ್ ಕಂಟೈನರ್ಗಳನ್ನು ಒಳಗೊಂಡಂತಹ ಹಡಗುಗಳನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಈ ಕಾಮರಾಜರ್ ಬಂದರಿನ ಡ್ರಾಫ್ಟನ್ನು 18 ಮೀಟರ್ಗಳಷ್ಟು ಹೆಚ್ಚಿಸುವಂತಹ ಕಾರ್ಯ ನಡೆಯಲಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಕಾಮರಾಜರ್ ಬಂದರುನ ಲೊಕೇಶನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಭಾರತದ 12ನೇ ಪ್ರಮುಖ ಬಂದರಾಗಿ ಗುರುತಿಸಿಕೊಳ್ಳುವಂತಹ, ಮೊದಲಿಗೆ ಎನ್ನೂರು ಬಂದರು ಅಂತ ಗುರುತಿಸಿಕೊಳ್ತಾ ಇದ್ದಂತಹ ಈಗ ಕಾಮರಾಜರ್ ಅನ್ನುವ ಬಂದರನ್ನ ಈ ಒಂದು ಹೆಸರನ್ನು ಈ ಕಾಮರಾಜರ್ ಬಂದರ್ ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಾಮರಾಜರ್ ಪೋರ್ಟ್ ಲಿಮಿಟೆಡ್ನ ಅಧ್ಯಕ್ಷರಿಂದ ಇತ್ತೀಚೆಗೆ ಈ ಕ್ಯಾಪಿಟಲ್ ಡ್ರೆಡ್ಜಿಂಗ್ ಇದರ 6ನೇ ಹಂತದ ಅಭಿವೃದ್ಧಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದ್ದು, ಈ ಒಂದು ಪೋರ್ಟ್ನಲ್ಲಿ ಹೆಚ್ಚು ದೊಡ್ಡ ಗಾತ್ರದ ಕೇಪ್ ಗಾತ್ರದ ಹಡಗುಗಳು, ಬೃಹತ್ ಕಂಟೈನರ್ಗಳನ್ನು ಒಳಗೊಂಡಂತಹ ಹಡಗುಗಳನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ಇದರ ಡ್ರಾಫ್ಟನ್ನು 18 ಮೀಟರ್ನಷ್ಟು ಹೆಚ್ಚಿಸಲಾಗುವುದು ಅಂತ, ಈ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗುವುದು ಅಂತ ಈ ಅಧ್ಯಕ್ಷರಿಂದ ರೀಸೆಂಟಾಗಿ ಒಂದು ಪ್ರಕಟಣೆಯನ್ನು ನೀಡಲಾಗಿತ್ತು. ಸೊ ಹೀಗಾಗಿ ಈ ಕಾಮರಾಜರ್ ಬಂದರು ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಲೊಕೇಶನ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಭಾರತದಲ್ಲಿರುವಂತಹ ಪ್ರಮುಖ ಬಂದರುಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಅವುಗಳ ಡೀಟೇಲ್ಸ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಕಾಮರಾಜರ್ ಬಂದರಿನ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದಕ್ಕಿಂತ ಮುಂಚೆ ಇದನ್ನು ಎನ್ನೋರ್ ಅನ್ನುವ ಹೆಸರಿನ ಬಂದರು ಅಂತ ಗುರುತಿಸಲಾಗ್ತಾ ಇತ್ತು. ಸದ್ಯಕ್ಕೆ ಕಾಮರಾಜರ್ ಅಂತ ಕರೆಸಿಕೊಳ್ಳುವಂತಹ ಈ ಬಂದರು ಭಾರತದ 12 ಪ್ರಮುಖ ಬಂದರುಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ಳುತ್ತದೆ. ತಮಿಳುನಾಡಿನ ಚೆನ್ನೈನಿಂದ ಉತ್ತರಕ್ಕೆ 24 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋರೋಮಂಡಲ್ ಕರಾವಳಿ, ನೆನ್ಪಿಟ್ಕೊಳ್ಳಿ, ಕೋರೋಮಂಡಲ್ ಕರಾವಳಿ ಇದು ಭಾರತದ ಆಗ್ನೇಯ ಭಾಗದಲ್ಲಿರುವಂತಹ ಒಂದು ಕರಾವಳಿ ಭಾಗ, ಈ ಕೋರೋಮಂಡಲ್ ಕರಾವಳಿ ಅಂತ ಗುರುತಿಸಿಕೊಳ್ಳುತ್ತೆ. ಸೊ ಆ ಒಂದು ಭಾಗದಲ್ಲಿ ಇರುವಂತಹ ಪ್ರಮುಖ ಬಂದರು ಈ ಕಾಮರಾಜರ್ ಬಂದರು ಆಗಿದೆ. ಇದು ಚೆನ್ನೈನಿಂದ 24 ಕಿಲೋಮೀಟರ್ ಉತ್ತರದಲ್ಲಿ ದೂರದಲ್ಲಿರುವಂತಹ ಬಂದರು ಎನ್ನೋರ್ ಬಂದರು ಅಥವಾ ಕಾಮರಾಜರ್ ಬಂದರು ಆಗಿದೆ. ಸೊ ಭಾರತದಲ್ಲಿ ಏಕೈಕ ಕಾರ್ಪೊರೇಟ್ ಪ್ರಮುಖ ಬಂದರಾಗಿ ಈ ಕಂಪನಿಯಾಗಿ ನೋಂದಾಯಿಸಲ್ಪಟ್ಟಂತಹ ಬಂದರು ಕಾಮರಾಜರ್ ಬಂದರು ಆಗಿದ್ದು, 1908ರ ಭಾರತೀಯ ಬಂದರುಗಳ ಕಾಯ್ದೆಯ ಅಡಿಯಲ್ಲಿ ಮಾರ್ಚ್ 1999ರಲ್ಲಿ ಭಾರತದ ಪ್ರಮುಖ ಬಂದರಾಗಿ ಈ ಒಂದು ಕಾಮರಾಜರ್ ಅಥವಾ ಎನ್ನೋರ್ ಬಂದರನ್ನು ಗುರುತಿಸಲಾಯಿತು. ಸೊ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು, ಚೆನ್ನೈನಲ್ಲಿರುವಂತಹ ಈ ಒಂದು ಬಂದರಿನ ಉತ್ತರ ಭಾಗದಲ್ಲಿರುವಂತಹ ಎನ್ನೋರ್ ಬಂದರು ಅಥವಾ ಕಾಮರಾಜರ್ ಬಂದರನ್ನು ಸಿಂಪಲ್ ಆಗಿ ನೀವು ಲೊಕೇಟ್ ಮಾಡ್ಬೋದು. ಇದು ಕರಾವಳಿ, ಯಾವ ಕರಾವಳಿ ಇದು? ಕೋರೋಮಂಡಲ್ ಕರಾವಳಿ ಅಂತ ಗುರುತಿಸಿಕೊಳ್ಳುತ್ತೆ. ಈ ಕಡೆ ಇರುವಂತಹ ಈ ಕೇರಳದಲ್ಲಿರುವಂತಹ ಕರಾವಳಿಯನ್ನು ಮಲಬಾರ್ ಕರಾವಳಿ ಅಂತ ಕರೆಯಲಾಗುತ್ತೆ. ಉತ್ತರದಲ್ಲಿರುವಂತಹ ಮಹಾರಾಷ್ಟ್ರದಿಂದ ಮತ್ತು ದಕ್ಷಿಣದವರೆಗೆ ಇರುವಂತಹ ಈ ಒಂದು ಬಂದರನ್ನು ಏನಂತ ಕರೆಯಲಾಗುತ್ತೆ?
ಇದು ಕೊಂಕಣ್ ಕರಾವಳಿ ಅಂತ ಗುರುತಿಸಲಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಕಾಮರಾಜರ್ ಬಂದರನ್ನು, ಇದರ ಲೊಕೇಶನನ್ನು ತಿಳ್ಕೊಂಡ್ವಿ. ಇನ್ನು ಇರುವಂತಹ ಪ್ರಮುಖವಾದಂತಹ ಬಂದರುಗಳ ಲೊಕೇಶನನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊಳ್ಳೋಣ, ಈ ಒಂದು ಮ್ಯಾಪ್ ಮೂಲಕ ತಿಳಿದುಕೊಳ್ಳೋಣ. ಸೊ ಮೊದಲಿಗೆ ಪಶ್ಚಿಮದಲ್ಲಿರುವಂತಹ ಗುಜರಾತ್ನ ಕಾಂಡ್ಲಾ ಬಂದರು, ನಂತರ ಮುಂಬೈನಲ್ಲಿರುವಂತಹ ಮುಂಬೈ ಬಂದರು, ನಂತರ ಜವಾಹರ್ಲಾಲ್ ನೆಹರು ಪೋರ್ಟ್, ನಂತರ ಗೋವಾದಲ್ಲಿರುವಂತಹ 2 ಬಂದರುಗಳ ಹೆಸರು ಪಣಜಿ ಮತ್ತು ಮರ್ಮಗಾಂವ್ ಅಂತ. ಅದೇ ರೀತಿಯಾಗಿ ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂತಂದರೆ ಮಂಗಳೂರು ಬಂದರು, ನಂತರ ಕೇರಳದ ಕೊಚ್ಚಿ, ತಮಿಳುನಾಡಿನಲ್ಲಿರುವಂತಹ 3 ಪ್ರಮುಖವಾದಂತಹ ಬಂದರುಗಳು ಅಂತಂದರೆ ಎನ್ನೋರ್, ಚೆನ್ನೈ ಮತ್ತು ಟುಟಿಕಾರನ್. ಚೆನ್ನೈನಿಂದ 24 ಕಿಲೋಮೀಟರ್ ಉತ್ತರದಲ್ಲಿರುವಂತಹ ಕಾಮರಾಜರ್ ಅಥವಾ ಎನ್ನೋರ್ ಬಂದರು. ನಂತರ ಆಂಧ್ರ ಪ್ರದೇಶದಲ್ಲಿರುವಂತಹ ವಿಶಾಖಪಟ್ಟಣಂ, ಒಡಿಶಾದಲ್ಲಿರುವಂತಹ ಪ್ಯಾರಾದೀಪ್, ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿರುವಂತಹ ಕೋಲ್ಕತ್ತಾ ಬಂದರು. ಈ ರೀತಿಯಾದಂತಹ ಪ್ರಮುಖ 12 ಬಂದರುಗಳನ್ನು ಭಾರತದಲ್ಲಿ ನಾವು ಈಗ ಲೊಕೇಟ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿಯಿಂದ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ ಔಟ್ಲುಕ್ಕನ್ನು, ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ ಮತ್ತು ಇದರ ಉದ್ದೇಶ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನಾಥೂಲಾ ಅನ್ನುವ ಮೌಂಟನ್ ಪಾಸ್ ಕುರಿತಾದಂತಹ ಮತ್ತು ಭಾರತದಲ್ಲಿರುವಂತಹ ಪ್ರಮುಖ ಪಾಸ್ಗಳ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಸಿಕ್ಕಿಂನಲ್ಲಿರುವಂತಹ ಮೌಂಟನ್ ಪಾಸ್ಗಳ ಲೊಕೇಶನನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಈ ಎಲೆಕ್ಟ್ರಲ್ ಬಾಂಡ್ಸ್ಗಳ ಕುರಿತಾದಂತಹ ಕಾನ್ಸೆಪ್ಟನ್ನು ಮತ್ತು 2018ರಿಂದ ಈ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನು ನೀಡುವಂತಹ ಉದ್ದೇಶದಿಂದ SBI ಈ ಚುನಾವಣಾ ಬಾಂಡ್ಗಳನ್ನು ವಿತರಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಸ್ಸಾಂನಲ್ಲಿರುವಂತಹ ಪೋಬಿತೋರಾ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಕಾಮರಾಜರ್ ಪೋರ್ಟ್ ಕುರಿತಾದಂತಹ ಮಾಹಿತಿಯನ್ನು ಮತ್ತು ಅದರ ಲೊಕೇಶನನ್ನು ಮತ್ತು ಭಾರತದಲ್ಲಿ ಉಳಿದಂತೆ ಇರುವಂತಹ ಪ್ರಮುಖ ಬಂದರುಗಳ ಲೊಕೇಶನನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಡಿಸ್ಕಷನ್ ನಿಮಗೆ ಇಷ್ಟ ಆದರೆ ಎಲ್ಲ ಫ್ರೆಂಡ್ಸ್ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಈ ಒಂದು ಕಂಟೆಂಟನ್ನು ಶೇರ್ ಮಾಡಿ. ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ಕೇಳಲಾದಂತಹ ಪ್ರಶ್ನೆಗಳಿಗೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಪಾರ್ಟಿಸಿಪೇಟ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಾಲೆಜನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ಡೇ.